ಅಂಜಲಿ 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 ಜೊತೆ ನನಗಿರೋ ಭಾವನಾತ್ಮಕ ಸಂಬಂಧ ಇವತ್ತು ನಾನು ಈ ಸ್ಥಿತಿಯಲ್ಲಿರೋದಕ್ಕೆ ಅವಳೇ ಕಾರಣ. ಈ ನನ್ನ ನಿರ್ಧಾರ ನಿಮಗೆ ಸರಿ ಇಲ್ಲ ಅಂತ ಅನ್ನಿಸ್ಬಹುದು, ಹುಚ್ಚು ನಿರ್ಧಾರ ಅಂತ ಅನ್ನಿಸ್ಬಹುದು, ಆದರೆ ಇದೇ ನನ್ನ ನಿರ್ಧಾರ. ಯಾವುದೋ ಒಂದು ಮದ್ದನ್ನು ಹಾಲಲ್ಲಿ ಬೆರೆಸಿದ್ದೀನಿ. ಇಷ್ಟೊತ್ತಿಗೆ ಆ ಹಾಲನ್ನು ಯಶೋಧ ಕಟಕಟ ಅಂತ ಕುಡಿದಿರ್ತಾಳೆ. ಆ ಮಗು ಕತೆ ಗೋವಿಂದ. ಅಯ್ಯೋಯ್ಯೋ, ಮಂತ್ರವಾದಿ ಅತ್ತೆ ಅಮ್ಮನ ಹೊಟ್ಟೆಲಿರೋ ಪಾಪುನ ಸಾಯಿಸ್ತಾಳಂತಲ್ಲಪ್ಪ. ಏನ್ ಮಾಡೋದೀಗ ಗಣೇಶ? ಅಮ್ಮ ಅಮ್ಮ. ಅಕ್ಕ, ನಿಮಗೆ ಹಾಲು ಕೊಡೋದೇ ಮರ್ತೆ. ಸಾರಿ, ಲೇಟ್ ಆಯಿತು. ನೀನು ಯಾಕೆ ತರೋದಕ್ಕೆ ಹೋದೆ ನಿತ್ಯ? ನಾಳೆಯಿಂದ ನಾನೇ ತಗೋತಾ ಇದ್ನಲ್ಲ. ಪರವಾಗಿಲ್ಲ ಅಕ್ಕ, ಇದೇನು ಬೆಟ್ಟ ಹೊತ್ತೋ ಕೆಲಸನ. ತಗೊಳ್ಳಿ, ಕೊಡಿರಿ. ಥ್ಯಾಂಕ್ಸ್. ಅಮ್ಮ, ಆ ಹಾಲು ಕುಡಿಬೇಡಿ. ಪುಟಿ, ಯಾಕೆ ಹಾಲು ಕುಡಿಬೇಡ ಅಂದೆ? ನಿನ್ನ ಹೊಟ್ಟೆಲಿರೋ ಪಾಪು ಸತ್ತೋಗ್ಲಿ ಅಂತ ಮಂತ್ರವಾದಿ ಅತ್ತೆ ಅದರಲ್ಲಿ ಔಷಧಿ ಬರ್ಸಿದಾನೆ. ಅಂಜಲಿ ಪುಟ, ಏನು ಹೇಳ್ತಾ ಇದೀಯಾ? ಮಗು ಹೋಗ್ಬೇಕು ಅಂತ ಹಾಲಲ್ಲಿ ಔಷಧಿ ಹಾಕಿದಾರಾ? ಹೂನಮ್ಮ, ಅಲ್ಲಿ ನೋಡು, ಮಂತ್ರವಾದಿ ಅತ್ತೆ ಮನೆ ನಿಂತಿದ್ದಾರೆ. ಅಯ್ಯಯ್ಯೋ, ಎಂಥ ಕೆಲಸ ಆಗೋಗ್ತಿತ್ತು. ನನ್ನ ಕೈಯಾರೆ ನಿಮಗೆ ಔಷಧಿ ಬೆರೆಸಿರೋ ಹಾಲು ಕುಡಿಸ್ಬಿಡ್ತಿದ್ನಲ್ಲ ಅಕ್ಕ. ಅಂಜಲಿ ಪುಟ್ಟ, ತುಂಬ ದೊಡ್ಡ ಉಪಕಾರ ಮಾಡ್ಬೇಕಂದ. ತುಂಬ ಥ್ಯಾಂಕ್ಸ್ ಕಣೋ. ಅಂಜಲಿ, ಏ ಮಂತ್ರವಾದಿ ಅತ್ತೆ, ತಪ್ಪಿಸ್ಕೊಂಡು ಹೋಗ್ತೀಯಾ? ನಾನು ಹಿಂಗೇನ್ ಮಾಡ್ತೀನಿ ನೋಡ್ತಿರೋ. ಅಸ್ಪಸ್ ಲಿಂಬು ಜ್ಯೂಸ್, ಏ ಔಷಧಿ ಹಾಲೆ ಪ್ಲೀಸ್ ನಿನ್ ಲೋಟದೊಳಗೆ ಹೋಗು, ಪ್ಲೀಸ್ ಪ್ಲೀಸ್. ಏ ಹಾಲೆ, ನೀನ್ ಹೋಗಿ ಆ ಮಂತ್ರವಾದಿ ಅತ್ತೆ ಬಾಯಿ ಬಿಡು, ಪ್ಲೀಸ್ ಪ್ಲೀಸ್. ಅಯ್ಯೋ ಹೌದು ಕಣೆ, ಆ ಯಶೋದ ಭೂತಕ್ಕೆ ಹೇಳ್ಕೊಟ್ಟು ಅದನ್ನು ನೀನೇ ಕುಡಿಯೋ ಹಾಗೆ ಮಾಡಿರ್ಬೇಕು.
ರಾಗಿಣಿ ದೇವ್ರ ಓಡೋಗು. ದೇವ್ರ ಮುಂದೆ ಭೂತಕ್ಕೆ ಏನು ಮಾಡಕ್ಕಾಗಲ್ಲ. ಓಡೆ ಓಡು ಓಡು. ದೇವ್ರೆ ಆ ಹಾಲಿನ ಗ್ಲಾಸ್ ನನ್ನ ಹತ್ರ ಬರ್ದೇ ಇರೋ ಥರ ನೋಡ್ಕೊಳಪ್ಪ. ನಾನು ಅಮ್ಮ ಸೇರ್ಕೊಂಡು ನಿನಗೆ ಉರುಳು ಸೇವೆ ಮಾಡ್ತೀವಪ್ಪ. ದೇವ್ರ ಮನೆಗೆ ಹೋದ್ರೆ ನಾನು ಬಿಟ್ಬಿಡ್ತೇನೆ ಅನ್ಕೊಂಡಿದ್ದೀರಾ? ಗಣೇಶ ನನ್ಗೇನು ಮಾಡಲ್ಲ. ಅಮ್ಮನ ಪಾಪು ಸಾಯ್ಸಕ್ ನೋಡಿದಿರಲ್ಲ, ನಿಮ್ಗೆ ಪನಿಷ್ಮೆಂಟ್ ಆಗ್ಲೇಬೇಕು. ಅಯ್ಯೋ ಈ ಗ್ಲಾಸ್ ಎಲ್ಲಿಗೂ ಬಂದ್ಬಿಡ್ತಲ್ಲ. ಕಾಪಾಡಿ ಕಾಪಾಡಿ ಕಾಪಾಡಿ. ಹಾಗೆ ಆಗ್ಬೇಕು. ಅಮ್ಮನ ಹೊಟ್ಟೆಲಿರೋ ಪಾಪನ ಸಾಯ್ಸಕ್ ನೋಡ್ತೀಯಾ? ರಾಗಿಣಿ ಅಣ್ಣ, ರಾಗಿಣಿ ರಾಗಿಣಿ ಅಕ್ಕ, ರಾಗಿಣಿ. ಅಮ್ಮ ಅಮ್ಮ, ನಿನ್ ಸೀರೆಗೆ ಬೆಂಕಿ ಎತ್ಕೊಂಡು ಉರಿತಿದೆ. ರಾಗಿಣಿ ರಾಗಿಣಿ ರಾಜೀವ ಬಾಗಿಲು ಹೊಡಿರೋ. ಬೆಂಕಿ ಎತ್ಕೊಂಡಿದ್ದೆ ರಾಗಿಣಿಗೆ.
ರಾಗಿಣಿ ಅಮ್ಮ ರಾಗಿಣಿ ಕಣ್ಬಿಡಮ್ಮ, ಕಣ್ಬಿಡ ತಾಯಿ. ಅಯ್ಯೋ ನನ್ನ ಮಗಳಿಗೆ ಏನಾಗಾಯ್ತು ದೇವ್ರೆ, ನನ್ನ ಮಗಳಿಗೆ ಯಾಕಿತ್ತು ಶಿಕ್ಷೆ ಕೊಟ್ಟಿದ್ಯಾ? ದಯವಿಟ್ಟು ಕಾಪಾಡಪ್ಪ ರಾಗಿಣಿ. ರಾಗಿಣಿ ರಾಗಿಣಿ ಕಣ್ಬಿಡು. ರಾಗಿಣಿ ಅಮ್ಮ ಎದೋಳಮ್ಮ, ಕಣ್ಬಿಡಮ್ಮ. ಎಚ್ಚರ ಮಾಡ್ಕೊಂಬ ರಾಗಿಣಿ. ಇಲ್ಲ ಯಾರಾಯ್ತು ಕಣೆ, ಧೈರ್ಯ ತಂದ್ಕೊ. ಅಮ್ಮ ನಂಗೇನು ಆಗಿಲ್ಲಮ್ಮ. ಅಮ್ಮ ನಂಗೇನು ಆಗಿಲ್ಲ. ದೇವ್ರು ಕಾಪಾಡ್ಬಿಟ್ಟಮ್ಮ, ದೇವ್ರು ಕಾಪಾಡ್ಬಿಟ್ಟಮ್ಮ. ದೇವರಾಗ್ ಬಂದು ಮಗು ನಿನ್ನ ಕಾಪಾಡ್ಬಿಡ್ತು ಕಣೆ. ಅಮ್ಮ ಏನ್ ಹೇಳ್ತಿದ್ದೆ ಅಮ್ಮ? ಹೌದು, ನಿನ್ನನ್ನು ಯಾರಿಂದನೂ ಕಾಪಾಡಕ್ ಆಗ್ತಿರ್ಲಿಲ್ಲ ಕಣೆ. ಎಷ್ಟೊತ್ತಾಗ್ಲೇ ನೀನು ಸುಟ್ಟು ಭಸ್ಮ ಆಗ್ಬಿಡ್ತಿದ್ದೆ. ಎಷ್ಟು ದಿನ ನೀನು ಯಾವ ಭೂತ ಅಂತ ದ್ವೇಷ ಮಾಡ್ತಿದ್ಯೋ, ಆ ಮಗು ಬಂದು ನಿನ್ನನ್ನು ಕಾಪಾಡ್ಬಿಡ್ತು ಕಣೆ. ಅಮ್ಮ ನೀನ್ ಹೇಳ್ತಿರೋದು ನಿಜನಾ? ಹೌದು ಅದಕ್ಕೆ ಅಕ್ಕ ಅಂಜಲಿಗೆ ಹೇಳಿ ನಿಮ್ಮ ಜೀವ ಉಳಿಸಿದ್ರು. ಅದಕ್ಕೆ ನಾನು ನಿಮ್ಗೆ ಮಾಡಬಾರ್ದು ಮಾಡಿಬಿಟ್ಟೆ. ಹೆಜ್ಜೆ ಹೆಜ್ಜೆಗೂ ನಿಮ್ಗೆ ಅವಮಾನ ಮಾಡಿಬಿಟ್ಟೆ. ನಿಮ್ಮನ್ನ ಹುಚ್ಚಿ ಅಂದೆ. ಅಣ್ಣನಿಂದ ನಿಮ್ಮನ್ನ ದೂರ ಮಾಡಕ್ ನೋಡ್ದೆ. ನಿಮ್ಮ ಮಗುನ ಎಲ್ಲ ಬಿಟ್ಟು ಬಂದೆ. ಅಷ್ಟು ಸಾಲದು ಅಂತ ನಿಮ್ಮ ಹೊಟ್ಟೆಯಲ್ಲಿರೋ ಮಗುನ ಸಾಯಿಸಕ್ ನೋಡ್ದೆ. ಬಹುಶಃ ನನ್ನಷ್ಟು ಪಾಪ ಮಾಡಿರೋರು ಯಾರು ಸಿಗಲ್ಲ ಅನ್ಸುತ್ತೆ. ನನ್ನ ಪಾಪದ ಕೂಡ ತುಂಬ ಹೋಗಿತ್ತು. ಅದಕ್ಕೆ ನಾನು ಹೀಗೆ ಸುಟ್ಟು ಸತ್ತೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನನ್ನನ್ನು ಯಾಕೆ ಉಳಿಸಿದ್ರಿ? ನನ್ನನ್ನು ಉಳಿಸೋದಕ್ಕೆ ನಿಮ್ಮ ಮನ್ಸಾದ್ರೆ ಹೇಗೆ ಬಂತು? ಅದಕ್ಕೆ ನನ್ನ ಕ್ಷಮಿಸ್ಬಿಡಿ. ಅದಕ್ಕೆ ನನ್ನನ್ನು ಕ್ಷಮಿಸ್ಬಿಡಿ. ರಾಗಿಣಿ ಸಮಾಧಾನ ಮಾಡ್ಕೊ. ನೋಡು, ಕ್ಷಮಿಸ್ಬೇಕಾಗಿರೋದು ನಾನಲ್ಲ, ಈ ಮಗು ಅಂಜಲಿ. ನಾನು ಯಾವತ್ತೂ ನಿನ್ನನ್ನು ದ್ವೇಷ ಮಾಡಿರಲಿಲ್ಲ ರಾಗಿಣಿ. ವಿನಾಕಾರಣ ನೀನೇ ನನ್ನನ್ನು ದ್ವೇಷಿಸ್ತಾ ಬಂದೆ. ನನಗಿಂತಲೂ ಏನೋ ಗೊತ್ತಿಲ್ದಿರೋ ಮುಗ್ಧ ಮಗು. ಅವಳನ್ನ ಭೂತ ಅಂತ ಹೇಳಿ ಅವಳನ್ನ ದ್ವೇಷ ಮಾಡ್ತಾ ಅವಳನ್ನ ನಾಶ ಮಾಡಕ್ ನೋಡ್ದೆ. ನೀನ್ ಮಾಡಿದ ತಪ್ಪುಗಳಿಗೆ ಆ ದೇವ್ರು ಇವತ್ತು ನಿನಗೆ ಶಿಕ್ಷೆ ಕೊಟ್ಟ. ಆದ್ರೆ ಅಂಜಲಿ, ನೀನು ಅವಳಿಗೆ ಎಷ್ಟೆಲ್ಲ ಹಿಂಸೆ ಕೊಟ್ಟರು ಇವತ್ತು ಅವಳು ಹತ್ತೆ ಸಾಯ್ಬಾರ್ದು ಅಂತ ಕಣ್ಣಲ್ಲಿ ನೀರು ಹಾಕ್ಕೊಂಡು ನಿನ್ನನ್ನು ಉಳಿಸಿದ್ಲು. ಈ ದ್ವೇಷ ಅಸೂಯೆ ಎಲ್ಲ
ದೊಡ್ಡೋರಿಗೆ ಮಾತ್ರ ಗೊತ್ತು, ಮಕ್ಕಳಿಗೆ ಅವೆಲ್ಲ ಗೊತ್ತಿಲ್ಲ. ರಾಗಿಣಿ, ಇನ್ಮೇಲಾದ್ರೂ ನೀನು ಮಾಡಿರೋ ತಪ್ಪುಗಳನ್ನ ತಿದ್ಕೊಂಡು ಒಳ್ಳೆ ರೀತಿ ಬದುಕು. ಹೌದು ಅದಕ್ಕೆ ಅಂಜಲಿ ನನಗೆ ಪುನರ್ಜನ್ಮ ಕೊಟ್ಟಿದ್ದಾಳೆ, ಹೊಸ ಬದುಕು ಕೊಟ್ಟಿದ್ದಾಳೆ. ಆ ಮಗು ಮುಂದೆ ನಾನು ತುಂಬಾ ಚಿಕ್ಕೋಳಾದೆ. ನನ್ನ ದ್ವೇಷ ಅಸೂಯೆ ನನ್ನನ್ನೇ ಸುಟ್ಬಿಡ್ತು. ಅಂಜಲಿ ಪುಟ್ಟಿ, ಅಂಜಲಿ ಪುಟ್ಟಿ, ಎಲ್ಲಿದ್ಯಾ? ಎಲ್ಲಿದ್ಯಾ? ಅಮ್ಮ, ಈ ಅತ್ತನ ಕ್ಷಮಿಸ್ಬೇಡ ಅಮ್ಮ. ಎಲ್ಲಿದ್ಯಾ ಅಂಜಲಿ? ಅಂಜಲಿ ಎಲ್ಲಿದ್ಯಾ? ಅಂಜಲಿ, ಅಂಜಲಿನ ಯಾರು? ಅಂಜಲಿ, ಅಂಜಲಿನ ಅಂಜಲಿ, 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 ನನ್ನನ್ನು ಉಳಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿನ್ನ ಋಣ ನನ್ನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ ಅಂಜಲಿ. ಅಂಜಲಿ, ಅಂಜಲಿ, ಅಂಜಲಿ. ನನಗೆ ನಿಮ್ಗಳ ಮಧ್ಯೆ ಬದುಕೋ ಯಾವ ಅರ್ಹತೆನೂ ಇಲ್ಲ. ನಾನು ಈ ಮನೆ ಜನಗಳ ಮನಸ್ಸನ್ನ ಒಡೆಯೋ ಪ್ರಯತ್ನ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸ್ಬೇಡಿ. ನನ್ನ ನಾಳೆನೇ ಚೆನ್ನಾಗಿ ಹೊರಟೋಗ್ತೀನಿ. ಅಂಜಲಿ ಪುಟ್ಟ, ರಾಗಿಣಿ ಅಂತ ಕಠೋರವಾದ ಮನಸ್ಸನ್ನೇ ನೀನು ಬದಲಾಯಿಸಿದ್ಯಾ. ನೀ ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ. ಅಪ್ಪ ಏನ್ ಯೋಚನೆ ಮಾಡ್ತಿದ್ಯಾ? ಅಪ್ಪ ಏನ್ ಯೋಚನೆ ಮಾಡ್ತಿದ್ಯಾ? ಏನು ಯೋಚನೆ ಮಾಡ್ತಾ ಇದ್ದೀರಾ ರೀ? ಕಿಶೋರ್ ನಿಮ್ಮ ಹತ್ರ ಮಾತಾಡ್ತಾ ಇದ್ದಾನೆ. ಏನು ಪುಟ, ಏನು ಹೇಳ್ದೆ? ಅಕ್ಕ ಬಾಗ್ಲಲ್ಲೇ ನಿಂತಿದ್ದಾಳೆ, ಒಳಗ್ ಬರಕ್ ಹೇಳಪ್ಪ. ಎಲ್ಲಿದ್ದಾಳೆ ನಿಮ್ಮಕ್ಕ? ಅಲ್ಲೇ ಬಾಗ್ಲಲ್ಲಿ ನಿಂತಿದ್ದಾಳೆ, ಒಳಗ್ ಕರಿಯಪ್ಪ. ಕರಿ ಕಿಶೋರ್, ನಾನು ಅವಳನ್ನ ಬೈಯಲ್ಲ ಅಂತ ಹೇಳು. ಥ್ಯಾಂಕ್ಸ್ ಅಪ್ಪ. ಅಕ್ಕ, ನೀನು ಒಳಗ್ ಬರ್ಬೇಕಂತೆ, ಅಪ್ಪ ಏನು ಮಾಡಲ್ವಂತೆ. ಬಾ ಅಂಜಲಿ, ಕಿಶೋರಪ್ಪ ನೀನೇನು ಮಾಡೋದಿಲ್ಲ, ಬಾ.
ಎಲ್ಲಿದ್ದಾಳೆ ನಿನ್ನ ಮಗಳು? ಇಲ್ಲೇ ಕಿಶೋರ್ ಜೊತೆಲೇ ನಿಂತಿದ್ದಾಳೆ ರೀ. ಯಶೋದ, ಈ ಮಗು ಅಂತಃಕರಣ ಎಂಥದ್ದು ಅಂತ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನು ಸೋತೋದೆ. ಇಂಥ ಒಳ್ಳೆ ಮಗುನ ವಿನಾಕಾರಣ ದ್ವೇಷಿಸ್ತಾ ಬಂದೆ. ನಿನ್ನನ್ನು ಈ ಮಗುವಿಂದ ದೂರ ಮಾಡಕ್ಕೆ ನೋಡಿದೆ. ನಾನು ಪಾಪಿ, ನನಗೆ ಕ್ಷಮೆನೇ ಇಲ್ಲ. ಕ್ಷಮೆ ಕೇಳೋಕ್ಕೂ ಅರ್ಹತೆಯೂ ಇಲ್ಲ.